ಭಗವದ್ಗೀತಾ ಕಿಂಚಿದಧೀತಾ ಗಂಗಾಜಲಲವಕಣಿಕಾ ಪೀತಾ ಸಕೃದಪಿ ಯೇನ ಮುರಾರಿ ಸಮಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಭಗವದ್ಗೀತಾ ಇದು ಯಾರಿಗೆ ಗೊತ್ತಿಲ್ಲ ರೀ? ಭಾರತದಲ್ಲಿ ಭಾಳ ಮಂದಿಗೆ ಗೊತ್ತಿಲ್ಲ ರೀ, ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಹಂಗೆ ಜೀವನ ಹುಟ್ಟೇವಿ, ಇದ್ದೇವಿ, ಹಂಗೆ ಹೋಗ್ತೇವಿ. ಏನು ನಾವು ಅಂತೇವೆ ಖರೆ ನಾವು ಎಲ್ಲ ಭಾರತೀಯರಂತೇಳಿ. ಭಾರತೀಯರಾಗಿದ್ದವನು, ಭಾರತದಲ್ಲಿ ಹುಟ್ಟಿದವರು ಭಾರತದ ಅತ್ಯಮೂಲ್ಯವಾದ ಗ್ರಂಥವನ್ನು ಓದಲಾರದೆ, ಅಧ್ಯಯನ ಮಾಡಲಾರದೆ, ಅದನ್ನು ಇನ್ನೊಬ್ಬರಿಗೆ ತಿಳಿಸಲಾರದೆ ಹೋಗಿದ್ದೇ ಆದರೆ ಅವರ ಜೀವನ ನಿರರ್ಥಕರಿ. ಭಗವದ್ಗೀತಾ ಅದು ಎಲ್ಲಿದೆ? ಮಹಾಭಾರತದ ಭೀಷ್ಮ ಪರ್ವದ 64ನೇ ಇದಿರ್ಬೇಕ್ರಿ ಅಧ್ಯಾಯ. ಅದು ಭೀಷ್ಮ ಪರ್ವದಲ್ಲಿ ಅದು ಭಗವದ್ಗೀತೆ ಅನ್ನುವಂಥ ಒಂದು ಅಧ್ಯಾಯ ಇದೆ. ಮಹಾಭಾರತದ ಒಂದು ಅಧ್ಯಾಯ ಇದೆ. ಆ ಒಂದು ಅಧ್ಯಾಯ ಇದ್ದಿದ್ದಕ್ಕನೇ ಇಡೀ ಮಹಾಭಾರತ ಕಿಮ್ಮತ್ತು ಬಂದಿದೆ. ಅದು ಇಲ್ಲಂದ್ರೆ ಅದು ಒಂದು ಘರಾಣೆದು ಒಂದು ಸ್ಟೋರಿ ಆಗ್ತಿತ್ತು ರೀ ಅಷ್ಟೆ. ಅದರಲ್ಲಿ ಭಗವದ್ಗೀತಾ ಬಂದಿದ್ದಕ್ಕನ ಆ ಒಂದು ಗ್ರಂಥ ಎಲ್ಲಕ್ಕದಕ್ಕೂ ಮಾನ್ಯ ಆಯ್ತು ರೀ. ಭಗವದ್ಗೀತಾ ಇದು ಶ್ರೀಕೃಷ್ಣ ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ಅವನು ಯುದ್ಧದಿಂದ ವಿಮುಖನಾಗುವಾಗ ಅದನ್ನು ಅವನಿಗೆ ಹೇಳಿರುವಂತಹ ಶ್ರೇಷ್ಠವಾದ ಗೀತಾ ಸಂದೇಶವಿದೆ. ಭಗವದ್ಗೀತಾ ಇದನ್ನು ಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೆ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಮನುಸಂದಧಾಮಿನಿ ಭಗವದ್ಗೀತೆ ಭವದ್ವೇಷಿಣಿ. ಪೂರ್ಣ ಹೇಳಿಬಿಡ್ತಾರೆ ಇವರು. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ, ಸಾಕ್ಷಾತ್ ನಾರಾಯಣ ಹೇಳಿದ್ದಾನೆ. ಇದರಲ್ಲಿ ಏನಿದೆ? ವ್ಯಾಸೇನ ಗ್ರಥಿತಾಂ, ಇದು ಪುರಾಣ ಮುನಿನಾಯ. ಪುರಾಣದ ಭಾಳ ಅನಾದಿ ಕಾಲದಿಂದ ಗುರು ಪರಂಪರಾನುಗತವಾಗಿ ಬಂದಿರುವಂತಹ ವ್ಯಾಸ ಮಹರ್ಷಿ ಬರೆದಿದ್ದಾನೆ. ಎಲ್ಲೇ? ಮಹಾಭಾರತದ ಮಧ್ಯಭಾಗದಲ್ಲಿದೆ. ಇದರದ್ದೇನಪ್ಪ ಕತಿ? ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ ಮಧ್ಯೆ ಮಹಾಭಾರತಂ. ಇದರೊಳಗೆ ಅದ್ವೈತಾಮೃತ ವರ್ಷಿಣಿಂ, ಅದ್ವೈತದ ಜ್ಞಾನ ಇದೆ. ಅದ್ವೈತಾಮೃತ ವರ್ಷಿಣಿಂ ಭಗವತೀಂ ಅಷ್ಟಾದಶಾಧ್ಯಾಯಿನಿಂ. ಇದರಲ್ಲಿ 18 ಅಧ್ಯಾಯ ಇದ್ದಾವೆ. ಎಲ್ಲ ಹೇಳ್ಬಿಡ್ತಾರೆ ಒಂದೇ ಶ್ಲೋಕನ್ಯಾಗ. ಅಂಬತ್ವಾಮನುಸಂದಧಾಮಿನಿ ಭಗವದ್ಗೀತೆ ಭವದ್ವೇಷಿಣಿಂ ಅಂತ ಹೇಳಿದರೆ ನಿಮಗೆ ಮುಕ್ತ ಮಾಡ್ತಾ. ಅದಕ್ಕಾಗಿ ಭಗವದ್ಗೀತಾ ನಿತ್ಯವೂ ಪಠನ ಮಾಡಬೇಕ್ರಿ. ಅದು ಸಹಿತ ಸ್ವತಂತ್ರ ಅಭ್ಯಾಸ ಮಾಡಿದ್ರೆ ಇದ್ದಿದ್ದ ಬೇರೆ, ತಿಳ್ಕೊಳ್ಳೋದ ಬೇರೆ. ಬರೀ ವಾಕ್ಯಾರ್ಥನೂ ಹೇಳ್ತಾರೆ ರೀ, ಇದನ್ನು ಹೀಗೆ. ಕೃಷ್ಣನು ಅರ್ಜುನನು ಕುರುಕ್ಷೇತ್ರದಲ್ಲಿ ಯುದ್ಧದಲ್ಲಿ ನಿಂತಾಗ ಅವನಿಗೆ ತುಂಬ ದುಃಖವಾಯಿತು. ದುಃಖ ಆಗಿದ್ದಕ್ಕೇ ಕೃಷ್ಣ ಭಗವದ್ಗೀತೆಯನ್ನು ಹೇಳಿದನು. ಇಷ್ಟ ಇದು ವಾಕ್ಯಾರ್ಥ ರೀ. ಅದರ ಅರ್ಥ ಎಷ್ಟು ಆಳ ಅದಂತೇಳಿದರೆ ನಾವು ಹಂಗೆ ತಿಳ್ಕೊಂತ ಹೋದಂಗೆ ರೀ ಅದರದ್ದು ಕೊನೆ ಅನ್ನೋದೇ ಇಲ್ಲ ರೀ. ವಾಕ್ಯಾರ್ಥ ಬೇರೆ, ಲಕ್ಷಾರ್ಥ ಬೇರೆ. ಭಗವದ್ಗೀತಾ ಹೇಳ್ಕೊಡಾಕತ್ತಾರೆ ಬರ್ರಿ. ಇಲ್ರಿ, ನಮ್ಮ ಮನ್ಯಾಗ ಐತ್ರಿ, ನಾವು ಓದ್ತೇವ್ರಿ. ಸ್ವತಂತ್ರ ಓದೋರು ಭಾಳ ಮಂದಿ ರೀ. ಅದ್ರದ್ದು ಶ್ಲೋಕ ಓದೋದು ಅಷ್ಟು 4 ಅಕ್ಷರ ಕೊಟ್ಟಿರ್ತಾರಲ್ರಿ, ಒಂದು 4 ಲೈನ್ ಅಷ್ಟೇ ಓದಿ ನಾವು ಭಗವದ್ಗೀತಾ ಓದೇವಿ ತಿಳ್ಕೊಂಡೇವಂದ್ರೆ ನಮ್ದು ಅಷ್ಟು ಮೂರ್ಖ ಯಾರಿಲ್ಲ ರೀ. ಅತ್ತಿ ಸೊಸಿ ಕತೆ ಗೊತ್ತೈತಿಲ್ರಿ ನಿಮಗೆ? ಅತ್ತಿ ರೀ ಪ್ರವಚನಕ್ಕೆ ಹೋಗಿ ಬಂದ್ಲಂತ. ಸೊಸಿ ಡಬಲ್ ಡಿಗ್ರಿ ಮಾಡಿದ್ಲಂತ್ರಿ. ಆಕಿ ಮನ್ಯಾಗ ಎಲ್ಲ ಕಾರ್ ಹೊಡ್ಯಾಕೆ ಕಲಿಸಿದ್ರು, ಸ್ಕೂಟರ್ ಹೊಡ್ಯಾಕೆ ಕಲಿಸಿದ್ರು, ಶಾಲೆ ಕಲಿಸಿದ್ರು. ಅದು ಅಡ್ಗೆ ಮಾಡಕ್ಕೆ ಕಲಿಸಿದ್ದಿಲ್ಲ ರೀ. ಮುಂದೆ ಅದಲ್ಲ ಏನು ಅದು ಈಗ ಮಾಡೋದು? ಆ ಅತ್ತಿನ ಕಲಿಸ್ಲಿ, ನಾವೇನು ತಲೆ ಹೊಡ್ಕೊಳ್ಳೋಣ ಅಂಥೇಳಿ ಬಿಟ್ಬಿಟ್ಟಿದ್ದರ್ರಿ. ಅವರು ಏನು ರೀ ಇಂಥ ದೊಡ್ಡ ದೊಡ್ಡ ಬುಕ್ಕ ಓದಾಕೆ ಕಲ್ತಾರ. ಅಡುಗೆ ಹ್ಯಾಂಗೆ ಮಾಡೋದು ಒಂದು ಬುಕ್ ಕೊಟ್ಟು ಕಳಿಸ್ಬಿಟ್ರಿ.
ಆಕಿ ಅಡುಗೆ ಮಾಡ್ಬೇಕಂಥೇಳಿ ಬುಕ್ಕ ಓದಿ ಆಕಿ ಹಿಟ್ಟು ಕಲಿಸಿದ್ಲು ರೀ. ಹಿಟ್ಟು ಗೋಧಿ ಹಿಟ್ಟು ಕಲಿಸಿ ಅದರ ಮೇಲೆ ಒಂದು ಗಂಟೆ ಇಟ್ಬಿಟ್ಲ ರೀ. ಅತ್ತಿ ಬಂದ್ಲ, ಏನಮ್ಮ ಇದು ಗೋಧಿ ಹಿಟ್ಟು ಕಲಿಸಿ ಗಂಟೆ ಇಟ್ಟಿಲ್ಲ ಎದಕ್ಕೆ? ಇಲ್ಲತ್ತಮ್ಮ ಪುಸ್ತಕದೊಳಗೆ ಹಂಗೆ ಬರ್ದಾರ, ಹಿಟ್ಟು ಕಲಿಸಿ 1 ಗಂಟೆ ಇಡ್ರಿ ಅಂದಾರ. ಆಕೆ ಗಂಟಿನೇ ಇಟ್ಬಿಟ್ಟಾಡ್ರಿ. ಓದಿದ್ದು ಕರೆಕ್ಟ್ ಐತಿಲ್ರಿ, ತಿಳ್ಕೊಂಡಿದ್ದು ಬರೋಬ್ಬರ ಐತಿಲ್ರಿ. ಮತ್ತು ನಾವು ಭಗವದ್ಗೀತಾ ಹಿಂಗೆ ಅಭ್ಯಾಸ ಮಾಡೋರು ನೋಡ್ರಿ. ಅದಕ್ಕಾಗಿ ಗುರುವಿನ ಪಾದ ಪದ್ಮದಲ್ಲಿ ಕುಳಿತುಕೊಂಡು ಯಾರು ಅದನ್ನು ಸರಿಯಾಗಿ ತಿಳಿದು ತಮ್ಮ ಜೀವನವನ್ನು ಸಮರ್ಪಿಸಿರ್ತಾರೆ, ಅದರ ಸಲುವಾಗಿನ ಅದ್ರೊಳಗೆ ಎಷ್ಟು ರಹಸ್ಯದ ರೀ. ಅಲ್ಪ ವಿದ್ಯಾ ಮಹಾಗರ್ವಿರಿ ಜನರಿಗೆ. ಸ್ವಲ್ಪ ಓದಿರ್ತಾರೋ ಇಲ್ಲೋ ಗೊತ್ತಿಲ್ಲ, ನಾವು ಕಲಿಸ್ತೇವೆ ಅಂಥೇಳಿ ಕಲಿಸಕ್ಕೆ ಹೋದ್ರೆ ಅಂಥವ್ರ ಕಡೆ ಹೋಗಿ ನಾವು ಹಂಗೆ ಕಲ್ಕೊತ ಬರ್ತೀವಿ ರೀ. ಅದಕ್ಕಾಗಿ ಗುರು ಪಾನಿ ಛಾನ್ ಕರ್ ಪಿವೋ, ಗುರು ಕೋ ಪಹಚಾನ್ ಕರ್ ಬನಾ ಲೋ. ಅವ್ರದ್ದು ಕುಲಂಕುಷ್ ತಿಳ್ಕೊಬೇಕ್ರಿ, ಗುರು ಪರಂಪರೆ ಇರಬೇಕ್ರಿ. ಅವ್ರು ಎಷ್ಟು ವರ್ಷ ಅಧ್ಯಯನ ಮಾಡ್ಯಾರ ಅದು ತಿಳ್ಕೊಬೇಕ್ರಿ. ಇಲ್ರಿ ಅವ್ರ ಕಡೆ ಭಾಳ ಮಂದಿ ಬರ್ತಾರೆ, ಮಂದಿ ಬಂದಿದ್ದ ಮಾತ್ರಕ್ಕೆ ಅವ್ರು ಕರೆಕ್ಟ್ ಹೇಳ್ತಾರಂತನೂ ಇಲ್ಲ ರೀ. ಕ್ವಾಂಟಿಟಿ ನೋಡಬಾರ್ದು ರೀ, ಕ್ವಾಲಿಟಿ ನೋಡ್ಬೇಕ್ರಿ. ಅದಕ್ಕೆ ಹೇಳ್ತಾರೆ, ತಿಳಿದವರು ತಿಳಿದಾರು ತಿಳಿದವರನ್ನು, ತಿಳಿಯಲಾರದವರು ತಿಳಿದವರನ್ನು ಕೂಡ ತಿಳಿಯಲಾರದವರೆಂದು ತಿಳಿದಿರುತ್ತಾರೆ. ತಿಳ್ಕೊಳ್ಳೋದು ಭಾಳ ಮಹತ್ವದ. ಅದಕ್ಕಾಗಿ ಶ್ಲೋಕದಲ್ಲಿ ಭಗವದ್ಗೀತಾ ಕಿಂಚಿತ ಗೀತ ಗಂಗಾಜಲ ಲವಕಣಿಕಾ ಪೀತ. ಗಂಗೆಯನ್ನು ಎಷ್ಟು ಸ್ಮರಿಸಿದರೂ ಸಹಿತ ಕಡಿಮೆ ಅದ ರೀ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ನದಿ ಅಂದರೆ ಗಂಗಾ ನದಿ ರೀ. ಆ ಗಂಗಾ ನದಿ ನೀರನ್ನು 100 ವರ್ಷದ ನಿಮ್ಮ ಮನ್ಯಾಗ ತಂದಿಡ್ರಿ, ಒಂದು ಹುಳ ಬಿಡಂಗಿಲ್ಲ ರೀ. ಅಷ್ಟು ಪವಿತ್ರದ, ಪವಿತ್ರನನ್ನಾಗಿ ಮಾಡುತ್ತದೆ. ಮೊದಲಿನ ಕಾಲಕ್ಕೆ ಯಾವ ದೇಶದಿಂದ ಬಂದಿರಿ ಅಂತ ಕೇಳಿದರೆ, ಜಿಸ್ ದೇಶ್ ಮೇ ಗಂಗಾ ಬೆಹತಿ ಹೈ ಹಮ್ ಉಸ್ ದೇಶ್ ಕೆ ವಾಸಿ ಹೈ ಅಂತಿದ್ರಂತ. ಅಯ್ಯೋ ಗಂಗಾ ನದಿ ಕಡೆಯಿಂದ ಬಂದವರು ಅಂತೇಳಿ ಅವ್ರಿಗೆಲ್ಲ ಆದರ ಆತಿಥ್ಯ ಮಾಡ್ತಿದ್ರಂತೆ. ಗಂಗಾ ಗಂಗಾ ಅಂಥೇಳಿ ಅಂಥ ಕಾಲಕ್ಕೆ ನೆನಪಿಸಿದರೂ ಸಹಿತ ಅವಳು ಸರ್ರಂತ ಬರ್ತಾಳ್ರಿ. ನಮ್ಮ ಮನ್ಯಾಗ ನೀರು ಬರ್ತಿದ್ದಿಲ್ಲ ರೀ. 48 ದಿನ ಬಾವಿಗೆ ಗಂಗಾ ಸ್ತೋತ್ರ ಹೇಳಿದೆ. ಬೆಳಗ್ಗೆ ಎದ್ದು 5 ಗಂಟೆಗೆ ಹೋಗಿ ಸೂರ್ಯೋದಯಕ್ಕೆ ಮೊದಲು ಹೋಗಿ ನಾನು ಅದಕ್ಕೆ ಬಾವಿಗೆ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಹಚ್ಚಿ 2 ಉದ್ದಿನಕಾಯಿ ಬೆಳಗ್ಗೆ ಗಂಗಾ ಸ್ತೋತ್ರ. ದೇವಿ ಸುರೇಶ್ವರಿ ಭಗವತಿ ಗಂಗೆ ತ್ರಿಭುವನ ತಾರಿಣಿ ತರಲ ತರಂಗೆ ಶಂಕರ ಮೌಲಿ ವಿಹಾರಿಣಿ ವಿಮಲೆ. ಭಾಳ ಚಂದದ ರೀ. ಅದನ್ನು ಸ್ತೋತ್ರ ಹೇಳಿದ್ರೆ 48 ದಿನಕ್ಕೆ ನಮ್ಗೆ ಅಲ್ಲಿ ನಮ್ಮ ಸ್ವಾಮೀಜಿಯವ್ರದ್ದು ಷಷ್ಠಬ್ದಿ ಐತ್ರಿ. ಒಬ್ರದ್ದು ಹೋಗೋರ್ದು ಕಾಲು ಫ್ರ್ಯಾಕ್ಚರ್ ಆಗಿ ಅವ್ರ ಮನ್ಯಾಗ ಕುಂತ ಅವ್ರ ಟಿಕಿಟಿಗೆ ನಾನು ಹೋಗೇನಿ ರೀ. ಗಂಗಾ ಅಷ್ಟು ಎಷ್ಟು ಗಂಗಾಮಯ್ಯ ಅಂದ್ರೆ ಅಷ್ಟು ಪ್ರೀತಿ ಮಾಡ್ತಾಳ್ರಿ ಆಕಿ ಕರಿದ್ರೆ. ಅದಕ್ಕಾಗಿ ಅಂಥ ಕಾಲಕ್ಕೆ ಗಂಗೆಯನ್ನು ನೆನೆಸಬೇಕು. ಆವಾಗ ಭೀಷ್ಮಾಚಾರ್ಯರಿ ತಮ್ಮದು ಸ್ವ ಇಚ್ಛೆಯಿಂದ ಶರೀರ ಬಿಡುವಾಗೂ ಸಹಿತ ಅವ್ರ ತಾಯಿ ಗಂಗಾ ಗಂಗಾ ಅಂತ ಹೇಳಿದ್ರೆ ಅಲ್ಲಿಂದ ಪ್ರಕಟ ಆಗಿ ಬಾಯಾಗ ನೀರು ಹಾಕ್ತಾಳ್ರಿ ಆಕಿ, ಅಂಥ ರಣಭೂಮಿಯಲ್ಲೇ. ಅದಕ್ಕಾಗಿ ಗಂಗಾ ಗಂಗಾ ಯಮುನಾ ಸರಸ್ವತಿ ದಿನಾಲೂ ನೆನಪು ಮಾಡಬೇಕ್ರಿ. ಬೆಳಿಗ್ಗೆ ಎದ್ದ ಕೂಡಲೇ ಕುಡಿಯೋ ನೀರಕ್ಕೂ ಸಹಿತ ಗಂಗಾದೇವಿ ಆಹ್ವಾನಯಾಮಿ ಅಂತ ಕುಡಿಬೇಕು. ನಿಮಗೆಲ್ಲ ಪಾಪ ತೊಳಿತಾ. ಗಂಗಾ ಜಲಲವ ಕಣಿಕಾ ಪೀತ ಸಕ್ರೂದ ಪಿಯೇನ ಮುರಾರಿ ಸಮರ್ಚ. ಪರಮಾತ್ಮ ಮುರಾರಿ ಎಲ್ಲದ ಜೇ ದಿಸೆ ಭೂತೇತೆ ಮಾಂಜೆ ಭಗವಂತ. ಎಲ್ಲದರಲ್ಲಿಯೂ ಆ ಪರಮಾತ್ಮನನ್ನು ಕಂಡಿದ್ದೇ ಆದರೆ ನಿಮಗೆ ಯಮಲೋಕದಲ್ಲಿ ನಿಮ್ಮ ಚರ್ಚಾನ ಆಗಂಗಿಲ್ಲ ರೀ. ತಸ್ಯ ಯಮೇನನ ಕ್ರಿಯತೆ ತಸ್ಯ ಯಮೇನನ ಚರ್ಚಾ. ಅದಕ್ಕಾಗಿ ಇಷ್ಟೆಲ್ಲ ಯಾರು ಭಗವದ್ಗೀತಾ ಓದ್ತಾರೋ, ಯಾರು ಗಂಗಾಜಲವನ್ನು ಕುಡಿತಾರೋ, ಯಾರು ಪರಮಾತ್ಮನ ನಿಮ್ದು ಕೃಷ್ಣ ಅಂತಲೇ ಇಲ್ಲ ರೀ, ಶಿವಾನು ಪೂಜಿಸ್ಬೋದು. ಎಲ್ಲ ದೇವರು ಪೂಜಿಸಿದ್ದೇ ಆದರೆ ಯಮಲೋಕಕ್ಕೆ ಹೋಗಂಗಿಲ್ಲ. ನಾವು ಮಾಡಲಿಲ್ಲ ಅಂದ್ರೆ ಏನಾಗ್ತೈತ್ರಿ? ಇಂಥವು ಇರ್ತಾವ್ರಿ ಅಡ್ಡ ಪ್ರಶ್ನೆ ಮಾಡೋ, ಬರೀ ಅಡ್ಡ ಪ್ರಶ್ನೆ ರೀ. ಆ ರಾಮಕ್ಕೆ ಗೊತ್ತಾಗ್ಲಿಲ್ಲೇನ್ರಿ ಬಂಗಾರ ಜಿಂಕೆ ಇರಂಗಿಲ್ಲ ಅಂತ. ಯಾಕೆ ಹೋದಾರಿ ಅವ ಕೇಳ್ತಾರ್ರಿ ನನಗೆ. ಹೌದಪ್ಪ, ಹೆಂಡತಿ ಮಾತು ಕೇಳಿ ಹೋಗ್ಯಾನವ. ಫ್ರಿಜ್ ತರ್ತಾರೆ, ಫ್ರಿಜ್ ತಂದ್ರಿಕಿನ್ ತಲೆ ತಣ್ಣಗಾಗ್ತೈತೇನು ರೀ? ಆಕೆ ಅಂದ್ರೆ ತರ್ತೇವಿಲ್ರಿ, ಹಂಗೆ ಅವನು ಇರಲಿ ಬಿಡು ಅಂತೇಳಿ ಇದಕ್ಕೆ ತರಾಕೋದ.
ಆ ಹನುಮಪ್ಪಗೆ ಅಷ್ಟು ಗೊತ್ತಾಗ್ಲಿಲ್ಲೇನ್ರಿ ಅಷ್ಟು ದೊಡ್ಡ ಗುಡ್ಡ ಎತ್ಕೊಂಬರಾಕ ಅವನಿಗೂ ಸಹಿತ ಇವನಿಗೆ ಆ ವೈದ್ಯಗೆ ಹೆಗಲ ಮೇಲೆ ಕರ್ಕೊಂಡು ಹೋಗಿ ತೊಗೊಂಡು ಬರಾಕೆ ಬರ್ತಿದ್ದಿಲ್ಲೇನ್ರಿ ಇಂಥವ ಪ್ರಶ್ನೆ ರೀ. ಹಂಗೆ ಈ ಗಂಗಾ ಕುಡಿಲಿಲ್ಲ ಅಂದ್ರೆ ಏನಾಗ್ತೈತೆ ರೀ, ಭಗವದ್ಗೀತಾ ಓದಲಿಲ್ಲ ಅಂದ್ರೆ ಏನಾಗ್ತೈತೆ ರೀ, ನಾವು ಪೂಜೆ ಮಾಡಲಿಲ್ಲ ಅಂದ್ರೆ ಏನಾಗ್ತೈತೆ ರೀ, ಏನಾಗ್ತೈತಿ ಮಗನ ನೋಡಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುತ್ಸಾರೇ ಕೃಪಯಾ ಪಾರೆ ಪಾಹಿ ಮುರಾರೆ. ನೋಡ್ರಿ ಇದನ್ನೆಲ್ಲ ಮಾಡಲಿಲ್ಲ ಅಂದ್ರೆ, ಯಾರು ಕ್ಲಾಸಿಗೆ ಬರಲಿಲ್ಲ ಅಂದ್ರೆ, ನಂದು ಯೂಟ್ಯೂಬ್ನಾಗಿಂದ ಯಾರು ಕೇಳಲಿಲ್ಲ ಅಂದ್ರೆ ಅವ್ರು ಮತ್ತೆ ಪುನರ್ಜನ್ಮ. ಪುನರಪಿ ಜನನಂ ಪುನರಪಿ ಮರಣ. ಅಲ್ಲಿ ಹೋಗಿ ಏನಾಗ್ತೈತೆ ರೀ ಪುನರಪಿ ನೋಡಿ, ತಾಯಿ ಹೊಟ್ಟಿದೊಳಗೆ 9 ತಿಂಗಳ 9 ದಿನ ಕೊಡ್ಬೇಕು. ಅದು ಉಲ್ಟಾ. ಗಾಳಿ ಇಲ್ಲ, ಏನಿಲ್ಲ, ಹಲೋ ಅನ್ನೋರಿಲ್ಲ. ಕೂಡ್ತೀರೇನ್ರಿ? ಕೂಡಾಕೊಲ್ಲೆಲ್ಲ. ಅದಕ್ಕಾಗಿ ಮುಂದಿನ ಸಲ ಮತ್ತು ನಾಳೆ ಭಗವದ್ಗೀತಾ ಕ್ಲಾಸಿಗೆ ಬರ್ರಿ, ನಾವೆಲ್ಲರೂ ಮುಕ್ತರಾಗೋಣ. ಸಾಮೂಹಿಕವಾಗಿ ಎಲ್ಲರೂ ಕೂಡಿ ಆ ಪರಮಾತ್ಮನ ದಯೆಗೆ ಪಾತ್ರನಾಗೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗೀತು ರೀ. ಹರಿ ಓಂ, ಹರಿ ಓಂ, ಧನ್ಯವಾದ.